ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು SSLC ತರಗತಿಯ ಅಧ್ಯಾಯ 14 ಶಕ್ತಿಯ ಆಕಾರಗಳು ಎಂಬ ಘಟಕವನ್ನು ಅಭ್ಯಾಸ ಮಾಡೋಣ. ನಿಮಗೆ ಎಲ್ರಿಗೂ ಕೂಡ ಶಕ್ತಿ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಆದರೆ ಏನು ಮಾಡ್ಬೋದು, ಅದನ್ನು ವರ್ಗಾವಣೆ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಬದಲಾವಣೆ ಮಾಡ್ಬೋದು. ಒಂದು ಬಗೆ ಇದ್ದಿದ್ದು ಇನ್ನೊಂದು ಬಗೆಯಾಗಿ ಕನ್ವರ್ಟ್ ಮಾಡ್ಬೋದು. ಆದರೆ ನಾವು ಅದನ್ನು ಸೃಷ್ಟಿಸಲಿಕ್ಕೆ ಅಥವಾ ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಈ ಒಂದು ಸೆಂಟೆನ್ಸ್ ಏನಾದರೂ ಇಲ್ಲದಾಗಿದ್ದರೆ ನಾವು ಯಾವುದೇ ರೀತಿಯಾಗಿ ಚಿಂತೆಗೆ ಒಳಪಡಬೇಕಾಗಿರಲಿಲ್ಲ. ಆದರೆ ನಾವು ಈ ಒಂದು ಶಕ್ತಿ ಸೃಷ್ಟಿಸಲಿಕ್ಕೆ ಮತ್ತು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಮೇಲೆ ನಮಗೆ ಚಿಂತೆ ಆಗ್ತಿದೆ ಶಕ್ತಿ ಬಗ್ಗೆ, ಅಲ್ವಾ ಮಕ್ಕಳು? ಹೌದು. ಶಕ್ತಿಯನ್ನು ನಾವೇನು ಮಾಡ್ಬೋದು ಹೇಳಿದೆ ನಾನಾಗಲೇ, ರೂಪಾಂತರಗೊಳಿಸ್ಬೋದು. ಒಂದು ಬಗೆಯಿಂದ ಇನ್ನೊಂದು ಬಗೆಯಾಗಿ ರೂಪಾಂತರ ಮಾಡ್ಬೋದು. ಆದರೆ ಸೃಷ್ಟಿಸಲಿಕ್ಕೆ ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಹಲವಾರು ರೂಪಗಳಲ್ಲಿದೆ. ನಾವು ಉದಾಹರಣೆಗೆ ಎತ್ತರದಿಂದ ಒಂದು ತಟ್ಟೆಯನ್ನು ಕೆಳಗೆ ಬೀಸಿದರೆ ಏನಾಗುತ್ತೆ? ಪ್ರಚಂಡ ಶಕ್ತಿ ಅದು ನೆಲಕ್ಕೆ ಅಪ್ಪಳಿಸಿದಾಗ ಸಾಧಾರಣವಾಗಿ ಶಬ್ದ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದೆ, ಅಲ್ವಾ? ಅದೇ ರೀತಿ ಒಂದು ಮೇಣದ ಬತ್ತಿಯನ್ನು ನಾವು ಹೊತ್ತಿಸಿದಾಗ ಅದು ಏನಾಗುತ್ತೆ? ಅದರಲ್ಲಿರುವಂಥ ರಾಸಾಯನಿಕ ಶಕ್ತಿ ಬಹಿರುಷ್ಣ ಕ್ರಿಯೆಯಿಂದಾಗಿ ಮೇಣದ ರಾಸಾಯನಿಕ ಶಕ್ತಿ ಏನಾಗಿ ಉಷ್ಣ ಶಕ್ತಿಯಾಗಿ ಹಾಗೂ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಥವಾ ರೂಪಾಂತರಗೊಳ್ಳುತ್ತೆ ಅಂತ ಗೊತ್ತು, ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಇಲ್ಲೂ ಕೂಡ ರೂಪಾಂತರ ಆಯಿತು. ಹಾಗೆ ಮೇಣದ ಬತ್ತಿ ಉರುವಿಕೆಯನ್ನು ನಾವು ಪರಿಗಣಿಸಿದಾಗ ಬಿಡುಗಡೆಯಾದ ಬೆಳಕು ಮತ್ತು ಶಾಖ ಅದನ್ನು ಶಕ್ತಿ ರೂಪಾಂತರ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ 348 ಕೆಲ್ವಿನ್ ಅಂದರೆ 75 ಡಿಗ್ರಿ ಸೆಂಟಿಗ್ರೇಡ್ ತಾಪವುಳ್ಳ 100 ml ನೀರನ್ನು ನಾವು ತೆಗೆದುಕೊಂಡು 298 ಕೆಲ್ವಿನ್ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉಳ್ಳಂಥ ಒಂದು ಕೊಠಡಿಯಲ್ಲಿ ಇಟ್ಟಾಗ ಪರಿಸರಕ್ಕೆ ಬಿಡುಗಡೆಯಾಗುವಂಥ ಶಾಖ ಶಕ್ತಿ ಆಘಾತ ಆಗಿರ್ತದೆ. ಮೇಲಿನ ಉದಾಹರಣೆಗಳಲ್ಲಿ ಅಥವಾ ನಾವು ಕೆಲಸ ಮಾಡಲು ಉಪಯೋಗಿಸುವ ಯಾವುದೇ ಶಕ್ತಿ ಮೂಲ ಕೆಲಸ ಮಾಡಲು ಬಳಕೆಯಾಗುತ್ತದೆ ಮತ್ತು ಅದನ್ನು ಪುನರ್ಬಳಕೆ ಮಾಡಲು ಸಾಧ್ಯ ಇಲ್ಲ ಅಂತ ತಿಳಿಸ್ಬೋದು, ಅಲ್ವಾ ಮಕ್ಕಳೇ? ನೋಡಿ, ಐಸ್ ಇದೆ, ಆಗ ಏನಾಗುತ್ತದು? ನೀರಾಗುತ್ತೆ. ಆದರೆ ಅದಾಗಬೇಕಾದ್ರೆ ಶಕ್ತಿ ಬಳಕೆ ಆಗುತ್ತೆ ನೀರಾಗಲಿಕ್ಕೋಸ್ಕರ. ಆ ಶಕ್ತಿ ನಾವು ವಾಪಸ್ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾವು ಶಕ್ತಿಯ ಬಹಳಷ್ಟು ಆಕಾರಗಳನ್ನು ಸಹ ನೋಡ್ತೀವಿ. ಯಾವ್ಯಾವುದು? ಸ್ನಾಯು ಶಕ್ತಿ, ವಿದ್ಯುತ್ ಶಕ್ತಿ, ರಾಸಾಯನಿಕ ಶಕ್ತಿ, ಅಲ್ವಾ? ಬೆಳಕಿನ ಶಕ್ತಿ, ಉಷ್ಣ ಶಕ್ತಿ, ಜಲಶಕ್ತಿ, ಯಾವ್ಯಾವ ಶಕ್ತಿ ಅಂತ ಹೇಳ್ತಿದ್ವಿ, ಗಾಳಿ ಶಕ್ತಿ ಅಂತೆಲ್ಲ ಹೇಳಿದ್ದೀವಿ. ಅದರಲ್ಲಿ ಭೌತ ಕ್ರಿಯೆಗಳನ್ನು ಸಾಗಿಸ್ಲಿಕ್ಕೆ ಅಥವಾ ನಡೆಸಲಿಕ್ಕೆ ನಾವು ಬಳಸ್ತೀವಲ್ಲ, ಆ ಶಕ್ತಿಯನ್ನು ಏನು ಮಾಡ್ತೀವಿ? ಏನಂತ ಕರಿಬೋದು ಮಕ್ಕಳೇ? ಅದಕ್ಕೆ ಸ್ನಾಯು ಶಕ್ತಿ ಅಂತ ಕರಿತೀವಿ, ಅಲ್ವಾ? ಈ ಸ್ನಾಯುಗಳು ಬಳಕೆ ಆಗ್ತಾ ಇದ್ದಾವೆ. ಅದೇ ರೀತಿ ವಿವಿಧ ಉಪಕರಣಗಳನ್ನು ನಡೆಸಲಿಕ್ಕೋಸ್ಕರ, ಯಂತ್ರಗಳನ್ನು ಬಳಸಲಿಕ್ಕೋಸ್ಕರ, ಅದರ ಚಲಾವಣೆಗೋಸ್ಕರ ನಾವೇನು ಬಳಸ್ತೀವಿ? ವಿದ್ಯುತ್ ಶಕ್ತಿಯನ್ನು ಬಳಸ್ತೀವಿ. ಹಾಗೆ ನಾವು ತಿನ್ನುವಂಥ ಆಹಾರ ಬೇಯಿಸಲಿಕ್ಕೋಸ್ಕರ ಅಥವಾ ವಾಹನಗಳನ್ನು ಚಲಾಯಿಸಲಿಕ್ಕೋಸ್ಕರ ಬಳಸುವಂಥ ಶಕ್ತಿಯನ್ನು ನಾವು ರಾಸಾಯನಿಕ ಶಕ್ತಿ ಅಂತ ಕರಿತೀವಿ. ಹೀಗೆ ಬೇರೆ ಬೇರೆ ಶಕ್ತಿ ಉತ್ತಮ ಆಕಾರಗಳನ್ನು ನಾವು ನೋಡಿದ್ವಿ. ಇಲ್ಲಿ
ನೀವು ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ ಹೋಗ್ತಿರಲ್ಲ ಮಕ್ಕಳೇ, ಅಲ್ಲಿ ಯಾವ್ಯಾವ ಶಕ್ತಿ ಬಳಕೆ ಆಗುತ್ತೆ ಒಂದು ದಿನದಲ್ಲಿ ಅಂತ ಹೇಳಿಬಿಟ್ಟು ನೀವು ಪಟ್ಟಿ ಮಾಡ್ಬೋದು ಅಲ್ವಾ ಮಕ್ಕಳೇ. ಅಂದರೆ ಮನೆಯಿಂದ ಶಾಲೆಗೆ ಹೋಗಿ ವಾಪಸ್ ಬರೋ ತನಕ ಯಾವ್ಯಾವ ಶಕ್ತಿ ರೂಪಗಳನ್ನು ನೀವು ಬಳಸ್ತೀರಿ ಅಂತ ಹೇಳ್ಬೋದು. ಅಂದರೆ ಎಲ್ಲವೂ ಸಹ ಗೊತ್ತಾಗಿರ್ತದಲ್ಲಿ ನಿಮಗೆ ಅಲ್ವಾ. ಎದ್ದೇಳಬೇಕು, ಬ್ರಷ್ ಮಾಡಬೇಕು, ಸ್ನಾಯು ಶಕ್ತಿ ಬೇಕು. ಅದೇ ರೀತಿ ಆಹಾರ ತಿಂತೀರಿ, ರಾಸಾಯನಿಕ ಶಕ್ತಿ ಆಗ್ತದೆ, ಕೇಳಿಸ್ಕೊಳ್ತೀರಿ, ಶಬ್ದ ಶಕ್ತಿ, ಈ ಭಾಳಷ್ಟು ಶಕ್ತಿಗಳನ್ನು ನೀವು ನೋಡ್ತೀರಲ್ವಾ. ನಾವು ವಿವಿಧ ಶಕ್ತಿ ರೂಪಗಳನ್ನು ನಾವು ಎಲ್ಲಿಂದ ಪಡಿತಿದ್ದೀವಿ ಅಂದರೆ ಆ ಒಂದು ಎಲ್ಲಿಂದ ಅಂತ ಹೇಳಿದ್ವಲ್ಲ ಅದನ್ನೇ ನಾವು ಆಕರಗಳು ಅಂತ ಹೇಳ್ತೀವಿ. ಶಕ್ತಿ ಆಕರಗಳು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಶಕ್ತಿ ಆಕಾರಗಳನ್ನು ಹೇಳಿದ್ವಿ. ಗಾಳಿ, ಸೂರ್ಯ, ಆಮೇಲೆ ನೀರು, ಅಂದರೆ ಇವೆಲ್ಲವೂ ಸಹ ನಾವು ಶಕ್ತಿ ಆಕಾರಗಳು ಅಂತ ಹೇಳ್ತೀವಿ. ಜಲಶಕ್ತಿ, ವಾಯುಶಕ್ತಿ ಅಥವಾ ಗಾಳಿ ಶಕ್ತಿ, ಶಬ್ದ ಶಕ್ತಿ, ಎಲ್ಲ ಶಕ್ತಿಗಳನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾದರೆ ನಮಗೆ ಆಹಾರ ಬೇಯಿಸ್ಲಿಕ್ಕಾಗಿರ್ಬೋದು, ವಾಹನ ಓಡಿಸ್ಲಿಕ್ಕಾಗಿರ್ಬೋದು, ಇಂಧನಗಳ ಅವಶ್ಯಕತೆ ಇದೆ. ಹಾಗಾದರೆ ಉತ್ತಮ ಇಂಧನ ಅಂತ ನೀವು ಹೇಗೆ ಆಯ್ಕೆ ಮಾಡ್ತೀರಿ? ಇಂಧನಗಳು ಬೇಕು. ಒಳ್ಳೆಯ ಇಂಧನ ಅಂದರೆ ಯಾವುದಕ್ಕೆ ನೀವು ಅತ್ಯುತ್ತಮವಾಗಿರುವಂಥ ಇಂಧನ ಅಂತ ಹೇಳ್ತೀರಿ? ಈಗ ದಹನಕ್ರಿಯೆ, ಇಂಧನಗಳೆಲ್ಲವೂ ದಹನಕ್ರಿಯೆ ನಡೀತವೆ. ದಹನಕ್ರಿಯೆ ಆದಾಗ ಅದರಲ್ಲಿಂದ ಹೆಚ್ಚು ಶಾಖ ಬಿಡುಗಡೆ ಆದರೆ ಅದು ಉತ್ತಮ ಅಂತ ಹೇಳ್ಬೋದು. ಹಾಗೆಯೇ ಹೊಗೆ ರಹಿತ ಆಗಿದ್ದರೆ ಅದನ್ನು ಸಹ ಉತ್ತಮ ಅಂತ ಹೇಳ್ತೀವಿ. ಮಾಲಿನ್ಯ ಆಗಬಾರ್ದು. ಒಂದು ಇಂಧನ ದಹಿಸಿದಾಗ ಅದರಿಂದ ಹೊಗೆ ಬರಬಾರ್ದು, ಅಂದರೆ ಪರಿಸರ ಮಾಲಿನ್ಯ ಆಗಬಾರ್ದು, ಅಂಥದ್ದು ಉತ್ತಮ ಅಂತ ಹೇಳ್ಬೋದು. ಅದೇ ರೀತಿ ಅದು ನಮಗೆ ಸುಲಭವಾಗಿ ದಕ್ಕುವಂತೆ ಇರಬೇಕು, ಅಂದರೆ ದೊರೀಬೇಕು ಸುಲಭವಾಗಿ ಅಲ್ವಾ. ಅದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೂ ಕೂಡ ಅದು ಸುಲಭವಾಗಿರಬೇಕು. ಅದರಲ್ಲಿ ಯಾವುದೇ ಬೂದಿ ಬರಬಾರ್ದು. ಇಷ್ಟೆಲ್ಲ ಇದ್ದರೆ ಅಂಥ ಒಂದು ಇಂಧನವನ್ನು ನಾವೇನಂತೀವಿ ಉತ್ತಮ ಇಂಧನ ಅಂತ ಹೇಳ್ತೀವಿ. ಉದಾಹರಣೆಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಮಕ್ಕಳು. ಕಟ್ಗೆನೂ ಕೂಡ ಇಂಧನ ಅಂತ ಹೇಳ್ಬೋದು ಅಲ್ವಾ, ಅಥವಾ ಇದ್ದಿಲು ಅಂತಲೂ ಹೇಳ್ಬೋದು. ಇದ್ದಿಲು, ಕಟ್ಟಿಗೆ, ಮರ, ಇವೆಲ್ಲ. ಅದೇ ರೀತಿ ನೀವು ಬಳಸ್ತೀವಲ್ಲ LPG ಗ್ಯಾಸ್, ಇದು ಇವೆರಡರಲ್ಲಿ ಯಾವುದು ನೀವು ಆಯ್ಕೆ ಮಾಡ್ಕೊಳ್ತೀರ ಮಕ್ಕಳೇ? ಇದರಲ್ಲಿ ಯಾವುದನ್ನು ನೀವು ಉತ್ತಮ ಅಂತ ಹೇಳ್ತೀರಿ? ಉತ್ತಮ ಇಂಧನ ಯಾವುದು ಇದರಲ್ಲಿ? ಯಾವುದು? LPG. ನೋಡಿ, ಹಿಂದೆ ಅಡುಗೆ ಮಾಡಬೇಕು ಅಂತೇಳಿದ್ರೆ ಪಾತ್ರೆ ಎಲ್ಲ ಮಸಿ ಆಗಿಬಿಡ್ತಿದ್ವು. ಹೊಗೆ ಅಂದರೆ ಹೊಗೆ, ಹೋಗ್ತಿತ್ತು ಅದು ಒಲೆ. ಉಪ್ಪಬೇಕಿತ್ತು, ಆಗಾಗ ಕೆಮ್ಮು ಬರ್ತಾಯಿತ್ತು, ಕಣ್ಣೀರು ಬರ್ತಾಯಿತ್ತು, ಕಷ್ಟಪಡಬೇಕಿತ್ತು, ಹೆಚ್ಚು ಶಕ್ತಿ ಬಳಕೆ ಆಗ್ತಿತ್ತು ನಮ್ಮದು. ಅದನ್ನು ಇಂಧನವನ್ನು ಬಳಸ್ಕೊಳ್ಬೇಕು ಅಂದರೆ ಅಲ್ವಾ. ಆಹಾರವನ್ನು ಬೇಯಿಸ್ಬೇಕಾಗಿರ್ಬೇಕಾದ್ರೇ ಭಾಳ ಕಷ್ಟಪಡಬೇಕಿತ್ತು. ಆದರೆ ಈಗ LPG ಗ್ಯಾಸ್ ಇರೋದ್ರಿಂದ ಏನಾಗುತ್ತೆ ಮಕ್ಕಳೇ, ಬೇಗ ಬ್ಲೂ ಫ್ಲೇಮ್ ಬರ್ತಾ ಇರ್ತದ್ರಲ್ಲಿ. ಜ್ವಾಲೆ ಭಾಳ ನೀಲಿಯಾಗಿರುತ್ತೆ, ಮತ್ತು ಅದು ಹೆಚ್ಚು ಉಷ್ಣ ಬಿಡುಗಡೆ ಮಾಡುವಂಥದ್ದು ಅಂತ ತಿಳ್ಕೊಬೋದು. ಎಲ್ಲಿ ನೀಲಿ ಬಿಳಿ ಜ್ವಾಲೆ ಇರುತ್ತೋ ಅದು ಹೆಚ್ಚು ಉಷ್ಣ ಶಾಖವನ್ನು ಬಿಡುಗಡೆ ಮಾಡುತ್ತೆ ಅಂತ. ಕೆಂಪು ಜ್ವಾಲೆ ಇದ್ದರೆ ಕಡಿಮೆ ಉಷ್ಣತೆ ಇದೆ ಅಂತ. ಹಾಗಾಗಿ ನೋಡಿ, ನೀಲಿ ಬರ್ತದೆ. ಯಾವಾಗಾದರೂ ಈ ಗ್ಯಾಸ್ ಮೇಲೆ ನಾವು ಅಡುಗೆ ಮಾಡಿದಾಗ ಪಾತ್ರೆಗಳು ಕಪ್ಪಾಗಿದ್ದಾವ? ಇಲ್ಲ. ಎಲ್ಲ ಅಡುಗೆ ಆದ ನಂತರ ಎಲ್ಲಾದರೂ ಬೂದಿ ಉಳಿಯುತ್ತಾ? ಇಲ್ಲ. ನೀವು ಅದಕ್ಕೆ ಉಪ್ಪಬೇಕಾಗಲ್ಲ? ಇಲ್ಲ. ಏನಿಲ್ಲ ಅಲ್ವಾ. ಎಷ್ಟು ಒಳ್ಳೆಯದು, ಹೊಗೆ ರಹಿತ, ಮಾಲಿನ್ಯ ರಹಿತ ಅಂತ ಹೇಳ್ತೀವಿ. ಆಮೇಲೆ ಸುಲಭವಾಗಿ ದೊರೆಯುತ್ತೆ. ಇವತ್ತು ಖಾಲಿ ಆಯ್ತಂದರೆ ಇವತ್ತೇ ಬುಕ್ ಮಾಡಿದ್ರೆ ನಾಳೆ ತಂದು ಬಿಡ್ತಾನೆ. ಈಸಿಯಾಗಿ ಪಡಿತಾ ಇದ್ದೀವಿ. ಕೊಳೆತಿರುವಂಥ ಅದು ತುಂಬ ಈಸಿಯಾಗಿ ಎಲ್ಲಿಂದ? ಸಮುದ್ರ ಆಳದಿಂದನೂ ಪಡಿತಾರೆ, ಮತ್ತು
ಗೋಬರ್ ಗ್ಯಾಸ್ ತಗೊಂಡು ಅಲ್ಲಿಂದನೂ ಪಡಿಬೋದು ಅನಿಲಗಳನ್ನು. ಇವೆಲ್ಲ ನಾವು ದಕ್ಷ ಇಂಧನಗಳು ಅಂತಲೇ ಹೇಳ್ತೀವಿ. ಸಾಗಿಸ್ಲಿಕ್ಕೂ ಕೂಡ ತುಂಬ ಸುಲಭ. ಪೈಪ್ಲೈನ್ ಮೂಲಕ ನಾವು ಸಿಲಿಂಡರ್ ಮೂಲಕ ನಾವು ತುಂಬಿಟ್ಟು ಸಾಗಿಸ್ಬೋದು. ಈ ಅನಿಲವನ್ನು ಸಂಕುಚಿತ ಮಾಡಿ ದ್ರವ ಮಾಡಿ ಒತ್ತಡದಲ್ಲಿ ಹೆಚ್ಚು ಏನು ಮಾಡ್ತೀವಿ, ತುಂಬ್ತೀವಿ ಸಿಲಿಂಡರ್ಗಳಲ್ಲಿ, ಸುಲಭವಾಗಿ ಸಾಗಿಸ್ತೀವಿ ಅಲ್ವಾ ಮಕ್ಕಳೇ. ಮತ್ತು ಇದರಿಂದ ಅಪಾಯ ಆಗಬಾರ್ದು ಅಂತೇಳಿಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಅಪಾಯಕಾರಿಯಾಗಿರ್ತವೆ ಇದು. ಆದರೂ ಕೂಡ ಅದರಲ್ಲಿ ಇಥೈಲ್ ಮರ್ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಒಂದು ರಾಸಾಯನಿಕ ಸೇರಿಸ್ತೀವಿ. ಏನಾದರೂ ಅದರಲ್ಲಿ ಸೋರಿಕೆ ಆದರೆ ತಕ್ಷಣ ನಮಗೆ ತಿಳಿದು ಬರ್ತದೆ. ಆವಾಗ ಪ್ರಿಕಾಷನರಿ ಸ್ಟೆಪ್ಸ್ನ ತೊಗೊಂಡು ಅದನ್ನು ನಾವು ಅದರಿಂದ ಪಾರಾಗ್ಬೋದು ಅಲ್ವಾ ಮಕ್ಕಳೇ. ಹೀಗೆ ದಕ್ಷ ಇಂಧನ ಅಂತ ಹೇಳಿದ್ರೆ ಹೆಂಗೆ ಎಂಥವು ಅಂತ ನಿಮಗೆ ಐಡಿಯಾ ಬಂತಲ್ವ ಈಗ? ಹೌದು. ಅಂದರೆ ದಕ್ಷ ಇಂಧನ ಅಂದರೆ ಹೆಚ್ಚು ಶಾಖ ಬಿಡುಗಡೆ ಆಗ್ತಿರಬೇಕು, ಹೊಗೆ ರಹಿತ ಆಗಿರಬೇಕು, ಸುಲಭವಾಗಿ ದೊರೆಯಬೇಕು, ಸಾಗಿಸಲಿಕ್ಕೆ ಸುಲಭ ಆಗಿರಬೇಕು. ಇಷ್ಟು ಒಳ್ಳೆ ದಕ್ಷ ಇಂಧನದ ಲಕ್ಷಣ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಇನ್ನೊಂದು ಈ ರೀತಿನೂ ಹೇಳ್ಬೋದು, ಮಿತವ್ಯಯಕಾರಿಯಾಗಿರ್ಬೇಕು. ಕಡಿಮೆ ಬಳಸಿದ್ರೆ ಜಾಸ್ತಿ ದಿನ ಬರುತ್ತೆ ಅಲ್ವಾ. ಮಿತವ್ಯಯಕಾರಿ, ಹೆಚ್ಚು ಕೆಲಸ ಮಾಡ್ಬೋದು. ಇದು ಎಲ್ಲವೂ ಕೂಡ ಒಳ್ಳೆ ಇಂಧನದ ಲಕ್ಷಣ ಅಂತ ಹೇಳಿದೆ. ಈಗ ಶಕ್ತಿಯ ಸಾಂಪ್ರದಾಯಿಕ ಆಕಾರಗಳು ಯಾವ್ಯಾವುದು? ಸಾಂಪ್ರದಾಯಿಕ ಆಕಾರಗಳು ಅಂತ ಹೇಳಿದ್ರೆ ಪಳೆಯುಳಿಕೆ ಇಂಧನಗಳು, ಉಷ್ಣ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ, ಜೈವಿಕ ಶಕ್ತಿ, ಪವನ ಶಕ್ತಿ, ಇವನ್ನೆಲ್ಲವನ್ನು ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅಂತ ಹೇಳ್ತೀವಿ. ಇಲ್ಲಿ ಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನು ಈಗ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಮಕ್ಕಳೇ. ಪಳೆಯುಳಿಕೆ ಇಂಧನಗಳು ಮೊದಲನೇದು. ಈ ಪಳೆಯುಳಿಕೆ ಇಂಧನ ಅಂದರೆ ಇದು ನವೀಕರಿಸಲಾಗದ ಶಕ್ತಿಯ ಆಕಾರ ಅಂತ ಹೇಳ್ತೀವಿ. ಏನು ಹಂಗಂದರೆ ಪಳೆಯುಳಿಕೆ ಇಂಧನಗಳನ್ನು ನವೀಕರಿಸಲಾಗದ ಶಕ್ತಿಯ ಆಕಾರಗಳು ಅಂದರೆ ಏನಪ್ಪ ಅಂದರೆ, ಒಂದು ಸರಿ ಹೆಚ್ಚಾಗಿ ಇದು ಬಳಸ್ತಾ 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 ಏನಾಗ್ತಾವವು ಬರಿದಾಗ್ತಾ ಹೋಗ್ತವೆ. ಮತ್ತವು ರೂಪುಗೊಳ್ಬೇಕು ಅಂದರೆ ಎಷ್ಟೋ ವರ್ಷಾನುಗಟ್ಟಲೆ ಬೇಕಾಗುತ್ತೆ, 1000 ವರ್ಷಗಳು ಸಹ ಹಿಡಿಬೋದು ಅಂಥವು. ಹಾಗಾಗಿ ಅಂಥವನ್ನು ನಾವು ನವೀಕರಿಸಲಾಗದ ಶಕ್ತಿಯ ಆಕಾರ ಅಂತ ಕರಿತೀವಿ. ಮತ್ತು ಇವು ಬಳಸಿದ ಹಾಗೆಲ್ಲ ಬರಿದಾಗ್ತಾವೆ. ಉದಾಹರಣೆಗೆ ಯಾವ್ದು ಹೇಳ್ತೀರಾ? ಪಳೆಯುಳಿಕೆ ಇಂಧನ ನವೀಕರಿಸಲಾಗದ ಶಕ್ತಿ ಆಕಾರಗಳು ಯಾವ್ಯಾವುದು ಅಂತ? ಕೋಲ್, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಿಲು, ಇವೆಲ್ಲವೂ ಸಹ ನಾವು ಪಳೆಯುಳಿಕೆ ಇಂಧನಗಳು, ನವೀಕರಿಸಲಾಗದ ಇಂಧನಗಳು ಅಂತ ಹೇಳ್ತೀವಿ. ಪಳೆಯುಳಿಕೆ ಇಂಧನಗಳನ್ನು ನಾವು ದಹಿಸಿದಾಗ ಅಂದರೆ ಉರಿಸಿದಾಗ ಬಿಡುಗಡೆಯಾಗುವಂಥ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ. ಇವು ಆಮ್ಲ ಮಳೆಯನ್ನು ಉಂಟು ಮಾಡ್ತವೆ. ಏನು ಮಾಡ್ತವೆ? ಆಮ್ಲ ಮಳೆಯನ್ನು ಉಂಟು ಮಾಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಹಸಿರುಮನೆ ಅನಿಲ ಅಂತ ಕರಿತೀವಿ. ಯಾಕೆ ಅಂದರೆ ಇದು ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಸಿರುಮನೆ ಪರಿಣಾಮ ಉಂಟು ಮಾಡುವ ಅನಿಲ ಯಾವುದು ಮಕ್ಕಳೇ? ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಭಾರತದಲ್ಲಿ ನಮ್ಮ ಅವಶ್ಯಕತೆಗೆ ಬೇಕಾದ ಪ್ರಮುಖ ಶಕ್ತಿ ಆಕಾರಗಳ ಒಂದು ನಕ್ಷೆ, ಇದು ಪೈ ನಕ್ಷೆ ಅಂತ ಕರಿತೀವಿ. ಪೈ ನಕ್ಷೆಯನ್ನು ನೋಡ್ರಿ. ಕೆಂಪು ಬಣ್ಣದಲ್ಲಿ ಇರುವಂಥದ್ದು ಕಲ್ಲಿದ್ದಿಲು. ಆಮೇಲೆ ಹಸಿರು ಬಣ್ಣದಲ್ಲಿದೆಯಲ್ಲ ಅದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ. ಹಾಗೆ ಹಳದಿ ಬಣ್ಣದ್ದು ಜಲ, ನೀಲಿ ಬಣ್ಣದ್ದು ನ್ಯೂಕ್ಲಿಯ ಶಕ್ತಿ, ಗಾಳಿ ಪವನ ಶಕ್ತಿ, ಬಹಳನೇ ಲೈಟ್ ಕಲರ್ ಇದೆ, ಸ್ವಲ್ಪ ಇದೆ ಅಲ್ವಾ. ಇಷ್ಟು ನಮ್ಮ ಅವಶ್ಯಕತೆ ಪೂರೈಕೆಗೆ ನಾವು ಬಳಸ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಿಲು, ಕಡಿಮೆ ಪ್ರಮಾಣದಲ್ಲಿ ಗಾಳಿ ಬಳಸ್ಕೊಳ್ತೇವೆ. ಆಮೇಲೆ ನಾವು ಒಂದು ಶಕ್ತಿಯನ್ನು ಶಕ್ತಿಯಾಗಿ
ಪರಿವರ್ತಿಸ್ಬೋದು ಅಂತ ಹೇಳಿದ್ದೀವಿ. ಉದಾಹರಣೆ ನೋಡಬೇಕು ಅಂದರೆ ಮಕ್ಕಳೇ, ಒಂದು ಚಟುವಟಿಕೆಯನ್ನು ನೋಡ್ಬೋದು. ಏನು? ಉಷ್ಣದಿಂದನೂ ಸಹ ವಿದ್ಯುತ್ ನಾವು ಉತ್ಪತ್ತಿ ಮಾಡ್ಬೋದು. ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡಿಬೋದು. ಹೇಗೆ? ಒಂದು ಇಲ್ಲಿ ಸರಳ ಪ್ರಯೋಗನೂ ಸಹ ಮಾಡ್ಬೋದು. ಏನಿದೆ ನೋಡಿ ಇಲ್ಲಿ ಪ್ರಯೋಗದಲ್ಲಿ, ಒಂದು ಅತ್ಯಂತ ಸರಳ ಟರ್ಬೈನ್ಗಳಲ್ಲಿ ಒಂದು ಚಲಿಸುವ ಅಂದರೆ ತಿರುಗುವ ರೆಕ್ಕೆ ಜೋಡಣೆ ಮಾಡಬೇಕು. ರಭಸದಿಂದ ಹೊರಹೊಮ್ಮುವ ದ್ರವ ರೆಕ್ಕೆಗಳ ಮೇಲೆ ವರ್ತಿಸಿ ಅವುಗಳನ್ನು ಸುತ್ತುವಂತೆ ಮಾಡಿ ತಿರುಗು ರೆಕ್ಕೆಗೆ ಶಕ್ತಿಯನ್ನು ವರ್ಗಾಯಿಸುತ್ತೆ. ಮತ್ತು ಆ ಒಂದು ಲೋಹದ ಹಾಳೆ ಸೇರಿಸಿ ನಾವು ಟೆನ್ನಿಸ್ ಚೆಂಡುಗೆ ಇದನ್ನು ಅಳವಡಿಸಿದ್ವಲ್ಲ, ಪಂಖಗಳನ್ನು, ಅದು ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ವಿ ಮಕ್ಕಳೇ? ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ವಿ ನೋಡಿ. ಒಂದು ಕುಕ್ಕರ್ನಲ್ಲಿ ನೀರನ್ನಿಟ್ಬಿಟ್ಟು ಅದನ್ನು ಬಾಯ್ಲ್ ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕು. ಶಾಖ ಕೊಟ್ಟಾಗ ಉಗಿ ಮೇಲಕ್ಕೆ ಬರ್ತದೆ. ಅದ್ರ ಮೇಲೆ ವಿಜಿಲ್ ಹಾಕಿರ್ತಾರಲ್ಲ, ಸೀಟಿ, ಆ ವಿಜಿಲ್ ಮೂಲಕ ಮೇಲೆ ಎದ್ದ ತಕ್ಷಣ ಅದರಿಂದ ಗಾಳಿ ಬರ್ತಾ ಇರ್ತದೆ. ಗಾಳಿ ಬರೋ ಜಾಗದಲ್ಲಿ ನಾವೇನು ಹಾಕಬೇಕು? ಒಂದು ಪೈಪ್ಲೈನನ್ನು ಅಳವಡಿಸ್ಬಿಟ್ಟು ಇದಕ್ಕೆ ಏನು ಮಾಡಬೇಕು? ಮುಂದೆ ಟೆನ್ನಿಸ್ ಬಾಲಿಗೆ ಕೊಯ್ದುಬಿಟ್ಟು 3 ಲೋಹದ ಹಾಳೆಗಳನ್ನು ಸೇರಿಸಿ ಪಂಖ ಮಾಡಿದ್ದೀವಿ. ಹಾಕ್ಬಿಟ್ಟು ಅದ್ರ ಮುಂದೆ ಇರಿಸಿದ್ದೀವಿ. ಅದು ಆ ರಭಸಕ್ಕೆ, ಹಬೆ ಬರ್ತಿರುವಂಥ ರಭಸಕ್ಕೆ ಏನಾಗುತ್ತೆ? ತಿರುಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ತಿರುಗಿದ ತಕ್ಷಣವೇ ಆ ಡೈನಮೋ ಕನೆಕ್ಟ್ ಮಾಡಿರ್ತೀವಿ. ಆ ಡೈನಮೋದಲ್ಲಿ ಏನಾಗುತ್ತೆ? ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ಆ ವಿದ್ಯುತ್ ಶಕ್ತಿಗೆ ನಾವು ಒಂದು ಬಲ್ಬ್ ಅಳವಡಿಸಿದರೆ ಆ ಬಲ್ಬ್ ಏನಾಗುತ್ತೆ? ಅಲ್ಲಿ ಹೊತ್ತುತ್ತೆ. ಬಲ್ಬ್ ಉರಿಯೋದನ್ನು ನೋಡ್ಬೋದು. ಅಂದರೆ ಯಾವ ಶಕ್ತಿಯಿಂದ ಯಾವ ಶಕ್ತಿ ಪಡೆದ್ವಿ ನಾವಿಲ್ಲಿ? ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆದ್ವಿ ಅಂತ ಹೇಳಿದ್ವಿ ಅಲ್ವಾ ಮಕ್ಕಳೇ? ಅದೇ ರೀತಿ ಉಷ್ಣ ವಿದ್ಯುತ್ ಸ್ಥಾವರ ಅಂದರೆ ಏನು ಮಾಡ್ತೀವಿ? ಇಲ್ಲಿ ಇಂಧನಗಳನ್ನು ದಹಿಸ್ಬಿಟ್ಟು ಉಷ್ಣ ಶಕ್ತಿಯನ್ನು ಪಡೆದು ಅದರಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತೀವಿ. ಅಂಥವನ್ನ ಉಷ್ಣ ವಿದ್ಯುತ್ ಸ್ಥಾವರ ಅಂತ ಹೇಳಿಬಿಟ್ಟು ಕರಿತೀವಿ. ಈ ಉಷ್ಣ ವಿದ್ಯುತ್ ಕೇಂದ್ರಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ದಹಿಸ್ಬಿಟ್ಟು ನೀರು ಕಾಯಿಸಿ ಅದರಿಂದ ಬರುವಂಥ ಹಬೆಯನ್ನು, ಈಗ ನಾವು ಸಣ್ಣ ಪ್ರಮಾಣದಲ್ಲಿ ಕುಕ್ಕರ್ ತೊಗೊಂಡು ಮಾಡಿದ್ವಲ್ಲ, ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ದೊಡ್ಡ ದೊಡ್ಡ ಟರ್ಬೈನ್ಗಳನ್ನು ಇಟ್ಟಿರ್ತಾರೆ. ಆ ಟರ್ಬೈನ್ನ ಚಲಿಸುವಂತೆ ಮಾಡಿಬಿಟ್ಟು ವಿದ್ಯುತ್ ಉತ್ಪಾದಿಸ್ತಾರೆ. ಹಾಗಾಗಿ ಹೆಚ್ಚಿನ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಕಲ್ಲಿದ್ದಲು ಅಥವಾ ತೈಲ ಕ್ಷೇತ್ರಗಳ ಬಳಿನೇ ಸ್ಥಾಪನೆ ಮಾಡಿರ್ತಾರೆ. ಗೊತ್ತಾಯ್ತಲ್ಲ? ಅದು ಕ್ವಶನ್ ಕೇಳಿದರೆ ಬರಿಬೋದು ನೀವು. ಯಾಕೆ ತೈಲ ಕ್ಷೇತ್ರ ಬಳಿ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸ್ತಾರೆ ಅಂತ ಹೇಳಿದಾಗ ಇದನ್ನು ಬರಿಬೋದು. ಆಮೇಲೆ ಇನ್ನೊಂದು ಜಲ ವಿದ್ಯುತ್ ಸ್ಥಾವರ ಅಂತ ಕೇಳಿದ್ದೀರಲ್ಲ ಮಕ್ಕಳ? ನೋಡಿದ್ದೀರ ಎಲ್ಲ ಕಡೆಗೆ. ಜೋಗ್ ಫಾಲ್ಸು, ಜಲಪಾತ ಅಂತೀವಲ್ಲ, ಅಂಥ ಜಾಗದಲ್ಲಿ ಈ ಜಲವಿದ್ಯುತ್ ಸ್ಥಾವರಗಳನ್ನು ನೀವು ನೋಡ್ತೀರಿ. ಏನು ಮಾಡಿರ್ತಾರಲ್ಲಿ? ಈ ಜಲವಿದ್ಯುತ್ ಸ್ಥಾವರಗಳು ನಿರ್ದಿಷ್ಟ ಎತ್ತರದಲ್ಲಿ ನೀರಿನ ಪ್ರಚನ್ನ ಶಕ್ತಿಯನ್ನು ಟರ್ಬೈನ್ಗಳನ್ನು ತಿರುಗಿಸ್ಲಿಕ್ಕೆ ಇಟ್ಟಿರ್ತಾರೆ. ಅದು ಚಲನ ಶಕ್ತಿಯಾಗಿ ಅದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಕೆ ಮಾಡಲಿಕ್ಕೆ ಬಳಸ್ತೀವಿ. ಏನಾಗುತ್ತೆ? ಮೇಲಿಂದ ಬರ್ತಿರುವಂಥ ಪ್ರಚನ್ನ ಶಕ್ತಿ ಚಲನ ಶಕ್ತಿಯಾಗಿ ಬಳಕೆಯಾಗಿ ಟರ್ಬೈನ್ಗಳನ್ನು ತಿರುಗಲಿಕ್ಕೆ ಯಾಂತ್ರಿಕ ಶಕ್ತಿ ಆಗ್ತದೆ. ಆಮೇಲೆ ಅಲ್ಲಿಂದ ವಿದ್ಯುತ್ ಶಕ್ತಿ ಜನರೇಟ್ ಆಗ್ತದೆ. ಆಮೇಲೆ ಅಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ವಿದ್ಯುತ್ ತಂತಿಗಳನ್ನು ಅಳವಡಿಸಿರ್ತಾರೆ. ಇಲ್ಲಿ ನೋಡಿ ಅಲ್ವಾ? ಟರ್ಬೈನ್ ಸುತ್ತಲಿಕ್ಕೆ ಪ್ರಾರಂಭ ಆಗ್ತವೆ. ಅಲ್ಲಿ ನದಿ ಆಗಿರ್ಬೋದು, ಜಲಪಾತ ಆಗಿರ್ಬೋದು, ಅದ್ರ ಮೇಲೆ ಬಿದ್ದಾಗ ತಿರುಗ್ತವೆ ಟರ್ಬೈನ್ಗಳು. ಜನರೇಟ್ ಆಗುತ್ತೆ, ಜನರೇಟರಲ್ಲಿ ಶಕ್ತಿ. ಆಮೇಲೆ ಅದನ್ನು ತಂತಿಗಳ ಮೂಲಕ ವಿದ್ಯುತ್ತನ್ನು ನಾವು ಪಡಿಬೋದು. ಹಾಗೆಯೇ ಪ್ರಚನ್ನ ಶಕ್ತಿಯ ಆಕಾರಗಳಾಗಿರುವಂಥ ಜಲಪಾತ ಕಡಿಮೆ ಸಂಖ್ಯೆಯಲ್ಲಿರೋದ್ರಿಂದ ಜಲವಿದ್ಯುತ್ ಸ್ಥಾವರಗಳು ಅಣೆಕಟ್ಟುಗಳಿಗೆ ಹೊಂದ್ಕೊಂಡಿರ್ತವೆ.
ಯಾಕಂದರೆ ಯಾವಾಗಲೂ ನೀರಲ್ಲಿ ಅಣೆಕಟ್ಟೆಯಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ, ಹಾಗಾಗಿ ಅಣೆಕಟ್ಟೆಗಳ ಹತ್ರ ಅದನ್ನು ಜಲವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡಿರೋದು ನೋಡ್ಬೋದು. ಭಾರತದ ಶಕ್ತಿ ಬೇಡಿಕೆ 1/4 ಭಾಗ ಜಲವಿದ್ಯುತ್ ಸ್ಥಾವರ ಪೂರೈಸ್ತಾ ಇರೋದು, ಅದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ನೀರನ್ನು ಹೆಚ್ಚು ವೇಸ್ಟ್ ಮಾಡಬೇಡಿ, ವಿವೇಕಯುಕ್ತ ಅಂದರೆ ವಿವೇಚನೆಯಿಂದ ಬಳಸಿ, ನೀರನ್ನು ಮಾಲಿನ್ಯ ಮಾಡಬೇಡಿ, ನೀರಿನ ಅವಶ್ಯಕತೆಯನ್ನು ತಿಳ್ಕೊಳ್ಳಿ. ಹಾಗೆಯೇ ಅಣೆಕಟ್ಟುಗಳ ನಿರ್ಮಾಣದಿಂದ ವಿಶಾಲವಾದ ವ್ಯವಸಾಯ ಯೋಗ್ಯ ಭೂಮಿ, ಮಾನವನ ವಾಸಯೋಗ್ಯ ಪ್ರದೇಶಗಳು ಏನಾಗ್ತಾ ಇದೆ, ಮುಳುಗಡೆ ಆಗ್ತಾ ಇರೋದ್ರಿಂದ ನಾವು ಅವುಗಳನ್ನು ತ್ಯಾಗ ಮಾಡಬೇಕಾಗ್ತಿದೆ. ಅಣೆಕಟ್ಟುಗಳ ನಿರ್ಮಾಣನೂ ಇವಾಗ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಪಾಪ್ಯುಲೇಷನ್ನು, ಅಷ್ಟೊಂದು ಭೂಮಿಯನ್ನು ಅದು ನುಂಗ್ತಾ ಇದೆ ಅಲ್ವಾ. ವ್ಯವಸಾಯ ಮಾಡೋ ಭೂಮಿನೂ ಕೂಡ ಇಲ್ದಂಗೆ ಆಗ್ತಾ ಇದೆ. ಹಾಗಾಗಿ ಮಾನವನ ವಾಸ ಮಾಡಲಿಕ್ಕೆ, ಮನೆಗಳು ಕಟ್ಟಲಿಕ್ಕೂ ಅಲ್ಲಿ ಸಾಧ್ಯ ಆಗೋದಿಲ್ಲ. ಅಂಥ ಪ್ರದೇಶಗಳು ಸಹ ಮುಳುಗಡೆ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ನಾವು ಅದನ್ನು ತ್ಯಾಗ ಮಾಡಬೇಕಾಗುತ್ತಿದೆ. ಇದನ್ನು ಕೇಳ್ಬೋದು ನಿಮಗೆ. ಅಣೆಕಟ್ಟು ಅಥವಾ ಈ ಜಲಶಕ್ತಿ, ಜಲವಿದ್ಯುತ್ ಸ್ಥಾವರಗಳ ಸಮಸ್ಯೆಗಳು ಏನೇನು ಅಂತ ಕೇಳಿದಾಗ ಇದನ್ನು ಪಟ್ಟಿ ಮಾಡಬೇಕು ನೀವು, ಏನೇನು ಸಮಸ್ಯೆ ಅಲ್ವಾ ಮಕ್ಕಳೇ. ಜಲವಿದ್ಯುತ್ ಸ್ಥಾವರ ಮಾಡಿದ್ರೆ ಏನು ಸಮಸ್ಯೆ? ನಿಮಗೇನು ಸಮಸ್ಯೆ ಆಗಲ್ಲ, ನೀವು ದೂರ ಎಲ್ಲೋ ಇರ್ತೀರಿ, ನೀವು ಕರೆಂಟ್ ಬಂದರೆ ಸಾಕಪ್ಪ ಅಂತೀರಿ. 1 ನಿಮಿಷ ಕರೆಂಟ್ ಹೋದರೆ ಅಯ್ಯೋ ದೇವರೇ ಕರೆಂಟ್ ಹೋಯ್ತಲ್ಲಪ್ಪ, ಏನು ಮಾಡೋದು, ಹೆಂಗೆ ಚಟ್ನಿ ಮಾಡೋದು, ಹೆಂಗೆ ಟಿ ವಿ ನೋಡೋದು, ಹೆಂಗೆ ಸೀರಿಯಲ್ ಹೋಗ್ಬಿಡ್ತಲ್ಲ ನೋಡೋದು ಅಂತ ಬೇಜಾರಾಗ್ತೀರಿ. ಆದರೆ ಇವರು ಅಲ್ಲಿ ಹತ್ತಿರ ಇರ್ತಾರಲ್ಲ, ಅವರಿಗೆ ಬಹಳನೇ ಸಮಸ್ಯೆಗಳು. ಅಣೆಕಟ್ಟು ನಿರ್ಮಾಣದಿಂದ ಏನಾಗ್ತಿದೆ ಮಕ್ಕಳೇ, ವಿಶಾಲವಾದ ವ್ಯವಸಾಯ ಮಾಡುವಂತಹ ಭೂಮಿ ಅದು, ಆಮೇಲೆ ಮಾನವ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಇದ್ದಂಥ ಪ್ರದೇಶ ಮುಳುಗಡೆ ಆಗ್ತಾ ಇರೋದ್ರಿಂದ ಇದನ್ನು ತ್ಯಾಗ ಮಾಡಬೇಕಾಗಿದೆ. ಅದೇ ರೀತಿ ಅಣೆಕಟ್ಟಿನ ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದ ಏನಾಗ್ತಾ ಇದೆ, ಪರಿಸರ ವ್ಯವಸ್ಥೆನೂ ಸಹ ನಾಶ ಆಗ್ತಾ ಇದೆ. ಇದು ಕೂಡ ಭಾಳನೇ ಅಪಾಯ. ಅದೇ ರೀತಿ ಜಲಾಶಯಗಳಲ್ಲಿ ಮುಳುಗಡೆಯಾದ ಸಸ್ಯರಾಶಿ ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಕೊಳೆತು ಅಪಾರ ಪ್ರಮಾಣದ ಹಸಿರುಮನೆ ಅನಿಲ ಅಂದರೆ ಮೀಥೇನ್ ಅನಿಲ ಅದನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದಾವೆ. ಅದು ಕೂಡ ನಮಗೆ ಅಪಾಯ. ಹೆಚ್ಚಿನ ಪ್ರಮಾಣದಲ್ಲಿ ಮೀಥೇನ್ ಬಿಡುಗಡೆ ಆಗೋದು ಅಪಾಯ. ಹಾಗೆಯೇ ಅದೊಂದು ಹಸಿರುಮನೆ ಅನಿಲನೇ ಭೂಮಿಯ ತಾಪವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗಿದೆ. ಅದು ಭೂಮಿ ತಾಪ ಹೆಚ್ಚು ಅಂತೇಳಿದರೆ ಭಾಳಷ್ಟು ಅನಾಹುತಗಳಾಗ್ತಿದ್ದಾವೆ ಅಲ್ವಾ, ಎಲ್ಲ ಸರ್ವನಾಶ ಆಗಿಬಿಡುತ್ತೆ. ಹಾಗಾಗಿ ಮುಳುಗಡೆ ಸಂತ್ರಸ್ತರಿಗೆ ಸೂಕ್ತ ವಸತಿ ಮಾಡೋದು ಕೂಡ ಇಲ್ಲ. ಭರವಸೆ ಕೊಡ್ತಾರೆ ಅಲ್ಲಿಂದ ಎತ್ತಂಗಡಿ ಮಾಡಬೇಕಾದ್ರೆ, ನಿಮಗೆ ಬೇರೆ ಕಡೆ ಮನೆ ಕಟ್ಬಿಡ್ತೀವಿ, ಅಂಥದ್ದು ಮಾಡ್ತೀವಿ ಇಂಥದ್ದು ಮಾಡ್ತೀವಿ ಅಂತ ಕಸ್ತ್ಕೊಂಡ್ಬಿಡ್ತಾರೆ ಅವ್ರ ಹತ್ರದಿಂದ ಎಲ್ಲ. ಆದರೆ ಪುನರ್ವಸತಿ ಮಾಡಿಕೊಡೋದಿಲ್ಲ ಭಾಳಷ್ಟು ಕಡೆಗೆ. ಅದು ಒಂದು ದೊಡ್ಡ ಸಮಸ್ಯೆ. ಅವರು ಜೀವನ ಅಸ್ತವ್ಯಸ್ತ ಆಗಿರ್ತದೆ. ಹಾಗಾಗಿ ಗಂಗಾ ನದಿಯ ತೆಹರಿ ಅಣೆಕಟ್ಟು, ನರ್ಮದಾ ನದಿ, ಸರ್ದಾರ್ ಸರೋವರ ಯೋಜನೆಗಳಿಗೆ ಈ ಸಮಸ್ಯೆಗಳಿಂದಾಗಿಯೇ ವಿರೋಧ ಉಂಟಾಗ್ತಾ ಇರೋದು ಮಕ್ಕಳೇ. ನಾವು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಗಂಗಾ ನದಿ ತೆಹರಿ ಇದೆಯಲ್ಲ, ಅಲ್ಲಿ ಅಣೆಕಟ್ಟು, ನರ್ಮದಾ ನದಿಗೆ, ಸರ್ದಾರ್ ಸರೋವರ ಯೋಜನೆಗಳಿಗೆ ಇದೇ ಒಂದು ಸಮಸ್ಯೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಹೆಂಗೆ ಕಟ್ತೀವಿ ಅಂತ. ಆದರೆ ಜನ ಅಲ್ಲಿಂದು ಇನ್ನು ಮೇಲೆ ಹೇಳಿದ್ವಲ್ಲ, ಇಷ್ಟು ಸಮಸ್ಯೆಗಳಿಗೆ ಹೆದರ್ಕೊಂಡು ಬೇಡ ಅಂತೇಳ್ಬಿಟ್ಟು ವಿರೋಧ ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ ಮಕ್ಕಳು. ಹಾಗೆಯೇ ಇಲ್ಲಿ ಜೈವಿಕ ರಾಶಿ ಬಗ್ಗೆ ತಿಳಿಯೋಣ ಈಗ. ಇನ್ನೊಂದು ಏನು, ಇಂಧನ ಆಕರಗಳು ಯಾವುದ್ಯಾವುದರಿಂದ ಪಡಿಬೋದು ನಾವು? ಸಸ್ಯದಿಂದನೂ ಪಡಿಬೋದು, ಪ್ರಾಣಿಗಳಿಂದನೂ ಸಹ. ಹಂಗೆ ಸಸ್ಯ ಮತ್ತು ಪ್ರಾಣಿಯಿಂದ ಪಡೆದಂಥ ಆಕರಗಳು ಅಂಥವನ್ನು ನಾವು ಜೈವಿಕ ರಾಶಿ ಅಂತ ಕರಿತೀವಿ. ಯಾವುದು ಜೈವಿಕ ರಾಶಿ ಇಂಧನ ಪಡೀಲಿಕ್ಕೋಸ್ಕರ ಬಳಸ್ತೀವಿ ಹೇಳಿ ನೋಡೋಣ? ಸಗಣಿ. ಹೌದು, ಸಗಣಿ ಅಂದರೆ ಸಗಣಿಯಿಂದ ನಾವೇನು ತಯಾರಿಸಿರ್ತೀವಿ? ಬೆರಣಿ.
ಹಸುವಿನ ಬೆರಣಿ ಅಲ್ವಾ, ಬೆರಣಿ ತಯಾರಿಸ್ತಿದ್ರು. ಸಗಣಿಯನ್ನು ತಟ್ಟು ಬಿಡ್ತಾರೆ ಗೋಡೆ ಮೇಲೆ ಎಲ್ಲ ಕಡೆಗಲ್ವಾ, ನೆಲದ ಮೇಲೆಲ್ಲ. ಒಣಗಿದ ಮೇಲೆ ಅದನ್ನು ಇಂಧನವಾಗಿ ಬಳಸ್ತಾರೆ ಉರಿಸಲಿಕ್ಕೆ. ಹಾಗೆ ಭಾರತದಲ್ಲಿ ಹಸುವಿನ ಬೆರಣಿ ಸಹ ಒಂದು ಭರವಸೆಯ ಸ್ಥಿರ ಇಂಧನ ಅಂತ ಹೇಳ್ತೀವಿ. ಬರೀ ಬೆರಣಿ ಅಷ್ಟೇ ಇಲ್ಲ, ಸಗಣಿ ಅಷ್ಟೇ ಇಲ್ಲ, ಇಲ್ಲಿ ಕೂಡ ಏನು ಮಾಡ್ತಾರೆ, ಗೋಬರ್ ಗ್ಯಾಸ್ ಅಂತ ಹೇಳ್ತೀವಲ್ಲ, ಅದನ್ನು ತಯಾರು ಮಾಡ್ತಾ ಇದ್ದೀವಿ ನಾವು. ಈ ಇಂಧನಗಳು ದಹಿಸಿದಾಗ ಹೆಚ್ಚಿನ ಪ್ರಮಾಣದ ಶಾಖ ಉತ್ಪನ್ನ ಮಾಡುತ್ತದೆ. ಅಧಿಕ ಹೊಗೆ ಇಲ್ಲಿ ಬಿಡುಗಡೆ ಆಗುತ್ತೆ. ಆದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಕಟ್ಟಿಗೆ ಕಂಪೇರ್ ಮಾಡಿದರೆ, ಮರಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ಉತ್ತಮವಾಗಿರೋದು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಸಗಣಿಯನ್ನು ಒಂದು ತೊಟ್ಟಿ ಇದೆ, ಅದರಲ್ಲಿ ಹಾಕಿ ನೀರು ಹಾಕಿ ಸ್ಲರಿ ಮಾಡಿ ದೊಡ್ಡ ಒಂದು ತೊಟ್ಟಿಗೆ ಕಳಿಸ್ತಾರೆ. ಅದಕ್ಕೆ ಡೈಜೆಸ್ಟರ್ ಅಂತ ಹೇಳ್ತಿದ್ದೀವಿ. ಅಲ್ಲಿ ಏನಾಗುತ್ತೆ, ಭಾಳ ದಿನ ಕೊಳ್ತಾದ್ಮೇಲೆ ಅನಿಲ ಬಿಡುಗಡೆ ಆಗುತ್ತೆ. ಅಲ್ಲಿ ಮೀಥೇನ್, CH4 ಅಂದರೆ ಮೀಥೇನ್ ಅನಿಲ, ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗಿದೆ ನೋಡಿ. ಇವೆರಡು ಭಾಳ ಅಪಾಯ ಯಾವುದಕ್ಕೆ, ಪರಿಸರಕ್ಕೆ. ಒಟ್ಟು ಒಂದು ಹೋಲ್ಡ್ರ್ ಹಾಕಿರ್ತಾರೆ, ಅದು ಗ್ಯಾಸ್ ಫಿಲಪ್ ಆದಮೇಲೆ ಮೇಲಕ್ಕೆ ಬಂದು ಗ್ಯಾಸ್ ಮೇಲಕ್ಕೆ ಪೈಪ್ಲೈನ್ ಮೂಲಕ ಹೊರಗೆ ತೊಗೊಂಡಿರ್ತಾರೆ. ಅಲ್ಲಿ ಉಳಿದಂತಹ ವೇಸ್ಟ್ ಮೆಟೀರಿಯಲ್ ಎಲ್ಲ ಒಂದು ಕಡೆಗೆ ಬಂದು ಸಂಗ್ರಹ ಆಗ್ತದೆ. ಗ್ಯಾಸ್ ಹೋಲ್ಡರ್ ಅದು ಮೇಲಿಂದ ಪಕ್ಕದ್ದು ಸ್ಲಡ್ಜ್ ಅಂತ ಹೇಳ್ತೀವಿ. ಈ ರೀತಿ ಡೈಜೆಸ್ಟರ್ನ ಈ ಜೈವಿಕ ರಾಶಿ ತಯಾರಿಸುವಂಥ ಒಂದು, ನೋಡಿ ಏನಾಗಿದೆ ಅಂತ. ಹಸುವಿನ ಸಗಣಿ ಮತ್ತು ಕಸ ಕಡ್ಡಿ ಎಲ್ಲ ಹೇಳ್ತೀವಲ್ಲ, ಕಳೆ, ಹಾಗೆ ನಿರುಪಯುಕ್ತ ಒಂದು ತರಕಾರಿಗಳು, ಬಚ್ಚಲು ನೀರು, ರೊಚ್ಚು, ಇವೆಲ್ಲವೂ ಸಹ ಏನು ಮಾಡ್ತೀವಿ, ಆಮ್ಲಜನಕ ರಹಿತ ವ್ಯವಸ್ಥೆಯಲ್ಲಿ ವಿಘಟನೆ ಹೊಂದ್ಬಿಟ್ಟು ಅಲ್ಲಿ ಜೈವಿಕ ಅನಿಲ ಬಿಡುಗಡೆ ಆಗುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, ಗೋಬರ್ನಿಂದ ತಯಾರಿಸಿರೋದಲ್ವಾ ಸಗಣಿ. ಗೋಬರ್ ಅಂದರೆ ಸಗಣಿ, ಹಾಗಾಗಿ ಅದನ್ನು ಗೋಬರ್ ಗ್ಯಾಸ್ ಅಂತ ಕರಿತೀವಿ. ಇದು ಹಳ್ಳಿಗಳಲ್ಲಿ ಭಾಳ ಜನಪ್ರಿಯವಾಗಿರ್ತದೆ. ಹೆಂಗೋ ಮನೆಗಳಲ್ಲಿ ಹಸು ಎಮ್ಮೆ ಎಲ್ಲ ಇಟ್ಟಿರ್ತಾರ, ಅವರು ಇಂಥ ಒಂದು ಪ್ಲ್ಯಾಂಟ್ ಹಾಕ್ಕೊಂಡ್ಬಿಟ್ರೆ ಅವರಿಗೆ ಲೈಟಿಂಗ್ ಮತ್ತು ಆಹಾರ ತಯಾರಿಸಲಿಕ್ಕೆ ಎಲ್ಲದಕ್ಕೂ ಇಂಧನ ತುಂಬ ಸುಲಭವಾಗಿ ದೊರೆತಂಗೆ ಆಗುತ್ತೆ. ನೋಡಿ ಇಲ್ಲಿ ಗ್ಯಾಸ್ ಸ್ಟವ್ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಲ್ವಾ, ಮಾಡೆಲ್ನದು. ಅದೇ ರೀತಿ ಜೈವಿಕ ಅನಿಲ ಸ್ಥಾವರ, ಅದರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಜೈವಿಕ ಅನಿಲ ರಚನೆ ಹೇಗಿರುತ್ತೆ ಅಂದರೆ, ಸ್ಥಾವರದ ಸಾಂಕೇತಿಕ ಚಿತ್ರ ಇದೆ ನೋಡಿ, ಸಾಂಕೇತಿಕ ಚಿತ್ರ. ಬಗ್ಗಡ ಅಂದರೆ ಅಲ್ಲಿ ನಾವು ವೇಸ್ಟ್ ಏನೇನು ಜೈವಿಕ ರಾಶಿ ಇತ್ತಲ್ಲ ಅವನ್ನೆಲ್ಲ ತಂದಿಲ್ಲಿ ಹಾಕಿದ್ದಾರೆ. ಕೆಳಗೆ ಮಣ್ಣು, ಅನಿಲದ ತೊಟ್ಟಿ ಇದೆ, ಹೊರ ಕವಾಟ ಇದೆ, ಒಂದು ಕಡೆ ಗೊಬ್ಬರ ಸಂಗ್ರಹ ಆಗ್ತದೆ, ಅನಿಲ ಮೇಲ್ಗಡೆಗೆ ಬಿಡುಗಡೆ ಆಗ್ತದೆ. ಪಾಚಕ ಅಂತ ಕರಿತೀವಿ ಇದನ್ನು, ಕೆಳಗಿರೋ ತೊಟ್ಟಿಯನ್ನು, ದೊಡ್ಡ ತೊಟ್ಟಿ ಪಾಚಕ. ಈಗ ಜೈವಿಕ ಅನಿಲ ಸ್ಥಾವರ ಅಂತೇಳಿದರೆ ಇದು ಇಟ್ಟಿಗೆಯಿಂದ ಮಾಡಲ್ಪಟ್ಟಿರ್ತದೆ. ಇಟ್ಟಿಗೆಯಿಂದ ಕಟ್ಟಿರ್ತಾರೆ. ಗೊಮ್ಮಟ ಆಕಾರದ ರಚನೆಯನ್ನು, ಇಲ್ಲಿ ನೋಡಿ ಗೊಮ್ಮಟ ಆಕಾರ ಇದೆ ಅಂಥ ರಚನೆಯನ್ನು ಹೊಂದಿರ್ತದೆ. ಇಲ್ಲೂ ಅಷ್ಟೇ ಸಗಣಿ ಮತ್ತು ನೀರಿನ ಮಿಶ್ರಣವನ್ನು ನಾವು ಬಗ್ಗಡು ಅಂತ ಕರಿತೀವಿ. ಏನದು ಬಗ್ಗಡು ಅಂದರೆ ಸಗಣಿ ಮತ್ತು ನೀರಿನ ಮಿಶ್ರಣ, ಸ್ಲರಿ, ಒಂಥರ ಮಂದವಾದ ದ್ರವ ರೀತಿ ಮಾಡಿರ್ತಾರೆ, ಅದನ್ನು ಬಗ್ಗಡು ಅಂತ ಕರಿತೀವಿ. ಆ ಮಿಶ್ರಣವನ್ನು ತೊಟ್ಟಿಯಲ್ಲಿ ತಯಾರಿಸ್ಬಿಟ್ಟು ಅಲ್ಲಿಂದ ಪಾಚಕ ವ್ಯವಸ್ಥೆಗೆ ಪೂರೈಸ್ತಾರೆ. ಆ ಪಾಚಕ ಏನು ಮಾಡುತ್ತಪ್ಪ ಅಂದರೆ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸೂಕ್ಷ್ಮಾಣುಜೀವಿಗಳನ್ನು, ಸಂಯುಕ್ತಗಳನ್ನು ವಿಘಟನೆ ಮಾಡುತ್ತೆ. ಆಮೇಲೆ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್ ಈ ರೀತಿ ಅನಿಲಗಳನ್ನು ಉತ್ಪಾದನೆ ಮಾಡುತ್ತೆ. ಅನಿಲ ತೊಟ್ಟಿಯಲ್ಲಿ ಅನಿಲ ಶೇಖರಣೆಯಾಗಿ ಅಲ್ಲಿಂದ ಕೊಳಗಳ ಮೂಲಕ ನಾವು ಬಳಕೆ ಮಾಡ್ಕೋಬೋದು. ಇಲ್ಲಿ ನೋಡಿ, ಕೊಳಗಳಿಂದ ನಾವು ಮನೆಗಳಿಗೆ ಸರಬರಾಜು ಮಾಡ್ಕೋಬೋದು.
ಈ ಜೈವಿಕ ಅನಿಲದ ಅನುಕೂಲಗಳು ಭಾಳಷ್ಟಿದಾವೆ. ಜೈವಿಕ ಅನಿಲ ಜೈವಿಕ ರಾಶಿಯಿಂದ ತಯಾರು ಮಾಡಿರ್ತೀವಲ್ಲ, ಅದರಲ್ಲಿ 75% ಮೀಥೇನ್ ಅನಿಲ ಇರೋದರಿಂದ ಇದು ನಾವೇನಂತೀವಿ ಅತ್ಯುತ್ತಮ ಇಂಧನ ಅಂತ ಹೇಳ್ತೀವಿ. 75% ಏನಿದೆ ಮೀಥೇನ್ ಅನಿಲ ಅತ್ಯುತ್ತಮ ಇಂಧನ. ಯಾಕೆ? ದಹನಕ್ರಿಯೆ ನಡೆಸಲಿಕ್ಕೋಸ್ಕರ ದಕ್ಷವಾಗಿರುತ್ತದೆ. ಅದೇ ರೀತಿ ಸೌದೆ ಇದ್ದಿಲು ಕಲ್ಲಿದ್ದಿಲು ಉರಿಸಿದಾಗ ಬೂದಿ ಉಳಿತದೆ, ಆದರೆ ಈ ಒಂದು ಜೈವಿಕ ಅನಿಲ ಉರಿಸಿದಾಗ ಯಾವುದೇ ಶೇಷ ಉಳಿಯಲ್ಲ, ಬೂದಿನೂ ಉಳಿಯಲ್ಲ, ಏನು ಮಸಿನೂ ಸಹ ಬರಲ್ಲ. ಆಮೇಲೆ ಇದು ಹೊಗೆ ರಹಿತವಾಗಿ ಉರಿಯುತ್ತೆ. ಹಾಗಾಗಿ ಶಾಖ ದಕ್ಷತೆ ಇದರಲ್ಲಿ ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಜೈವಿಕ ಅನಿಲವನ್ನು ನಾವು ಲೈಟಿಂಗ್ ಮಾಡಲಿಕ್ಕೆ ಅಂದರೆ ಬೆಳಕನ್ನು ಪಡೀಲಿಕ್ಕೂ ಸಹ ಬಳಸ್ಬೋದು ಮನೆಗಳಲ್ಲಿ. ಆಮೇಲೆ ಬಗ್ಗಡ ಹೊರತೆಗೆದ ನಂತರ ತ್ಯಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲ ಏನಿರ್ತದೆ ರಂಜಕ ನೈಟ್ರೋಜನ್ ಅಂಶ ಹೊಂದಿರೋದನ್ನು ನಾವು ನೋಡ್ಬೋದು. ಇದು ಸಹ ವೇಸ್ಟ್ ಅಲ್ಲ. ಏನಿದು ನೈಟ್ರೋಜನ್ ಬಹಳ ಅತ್ಯುತ್ತಮವಾಗಿರುವಂಥ ಗೊಬ್ಬರ ಹೇಳ್ತೀವಲ್ವ, ಪೋಷಕಾಂಶ ಇದು ಸಸ್ಯಕ್ಕೆ ಬೇಕಾಗಿರುವಂಥದ್ದು. ಇದು ಸಸ್ಯ ಬೆಳವಣಿಗೆ ಅಥವಾ ಯಾವುದೇ ಬೆಳೆಗಳಿಗೆ ಒಂದು ಉತ್ತಮವಾದಂಥ ಗೊಬ್ಬರವಾಗಿ ಸಹ ಬಳಸ್ಬೋದು. ಈ ಡೈಜೆಸ್ಟ್ ಚಿತ್ರಗಳನ್ನು ಕೊಟ್ಟಿದ್ದೆ ನೋಡಿ, ಈ ರೀತಿ ಇರ್ತದೆ ಗೊಮ್ಮಟ ಆಕಾರದಲ್ಲಿ. ಪಾಚಕ ನೋಡಿ ಹೇಗಿದೆ, ಮನೆಗಳಿಗೆ ಚಿತ್ರ ಬಿಡಿಸಿ ಅಂದರೆ ಈ ರೀತಿ ಇಟ್ಟಿಗೆಯಿಂದ ತಯಾರಾಗಿರುತ್ತದೆ. ಚೆನ್ನಾಗಿದೆ ಅಲ್ಲ? ಚಿತ್ರ ನೋಡ್ಕೊಳ್ಳಿ ಒಂದ್ಸರಿ. ಒಂದರಲ್ಲಿ ಸಗಣಿ ನೀರು ಹಾಕಿ ತೊಟ್ಟಿಯಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾರೆ. ಎಡಗಡೆ ಇರೋದು ಮಿಕ್ಸಿಂಗ್ ಟ್ಯಾಂಕ್, ಅದಕ್ಕೆ ಇನ್ಲೆಟ್ ಪೈಪು ಟ್ಯಾಂಕ್ ಒಳಗೆ ಪಾಚಕ ಅಥವಾ ಡೈಜೆಸ್ಟ್ ಟ್ಯಾಂಕ್ ಅಂದ್ರೆ ಅಲ್ಲಿಗೆ ಹೋಗುತ್ತೆ. ನೋಡಿದ್ರಲ್ಲ, ಈ ರೀತಿ ಬಿಡಿಸ್ಬೇಕಾಗುತ್ತೆ. ಈಗ ಇನ್ನೊಂದು ರೀತಿಯ ಶಕ್ತಿ ಯಾವುದದು? ಪವನ ಶಕ್ತಿ ಅಥವಾ ಗಾಳಿ ಶಕ್ತಿ. ಅದು ಒಂದು ಆಕಾರ, ಶಕ್ತಿ ಆಕಾರ ಅಂತ ಹೇಳಿ. ಇಲ್ಲಿ ಭೂಭಾಗವನ್ನು ಹಾಗೂ ಜಲ ಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದ ಗಾಳಿ ಚಲನೆಯಿಂದಾಗಿ ನಾವು ಪವನ ಶಕ್ತಿಯನ್ನು ಪಡಿಬೋದು. ಈಗ ಪವನ ಶಕ್ತಿಯನ್ನು ವಿದ್ಯುತ್ ಉತ್ಪಾದಿಸಲು ಸಹ ನಾವು ಬಳಸ್ತಾ ಇದ್ದೀವಿ. ನೀವು ಭಾಳಷ್ಟು ಕಡೆ ನೋಡಿದ್ದೀರಲ್ಲ ಈ ರೀತಿಯಾಗಿರುವಂಥ ಪಂಖಗಳು ನೋಡಿ. ವಿಂಡ್ ಮಿಲ್ ಅಂತ ಹೇಳ್ತೀವಲ್ಲ, ಬೆಟ್ಟದ ಮೇಲೆಲ್ಲ ಹಾಕಿರ್ತಾರೆ. ದುರ್ಗಾ ನಿಮ್ಮೂರ ಹತ್ರನೂ ಇದೆ ಅಲ್ವಾ? ನಮ್ಮ ಶಾಲೆ ಪಕ್ಕಕ್ಕೂ ನೋಡ್ತಿದ್ದೀವಿ ನಾವು ಈ ರೀತಿಯಾಗಿರೋಂಥದ್ದು ಅಲ್ವಾ? ಹೌದು. ಏನಕ್ಕೆ ಮಾಡ್ತಾಯಿದ್ದೀವಿ? ಇದು ವಿಂಡ್ ಮಿಲ್ಸ್ ಪವನ ಶಕ್ತಿಯಿಂದ ನಾವು ವಿದ್ಯುತ್ ಶಕ್ತಿ ಪಡೀಲಿಕ್ಕೆ ಬಳಸ್ತಾ ಇದ್ದೀವಿ. ಇದು ಗಾಳಿ ಯಂತ್ರ ಅಂತ ಹೇಳ್ತೀವಿ. ಈ ಗಾಳಿ ಯಂತ್ರ ಒಂದು ಎತ್ತರವಾದ ಸ್ಥಳದಲ್ಲಿ ಕಠಿಣವಾದ ಆಧಾರದ ಮೇಲೆ ಸ್ಥಾಪಿಸಿರ್ತಾರೆ. ಬೆಟ್ಟ ಗುಡ್ಡಗಳ ಮೇಲೆಲ್ಲ ಸ್ಥಾಪಿರೋದು ನೋಡಿದ್ದೀರಿ ಅಲ್ವಾ? ದೊಡ್ಡ ವಿದ್ಯುತ್ ಪಂಖದಂತಹ ವಿನ್ಯಾಸ ಹೊಂದಿರ್ತದೆ, ಭಾಳ ದೊಡ್ಡದಾಗಿರ್ತವೆ. ಈ ಗಾಳಿ ಯಂತ್ರದ ಚಕ್ರೀಯ ಚಲನೆಯನ್ನು ನಾವು ಬಳಸಿಬಿಟ್ಟು ವಿದ್ಯುತ್ ಜನರೇಟರ್ ಟರ್ಬೈನ್ದು ಸುತ್ತಿಸಿ ವಿದ್ಯುತ್ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡ್ತೀವಿ. ಇಲ್ಲಿ ನೋಡಿ, ಗಾಳಿ ಯಂತ್ರ ಅಂದರೆ ಈ ರೀತಿ ಇರ್ತದೆ. ಇಲ್ಲಿ ಗಾಳಿ ಯಂತ್ರದಿಂದ ಉತ್ಪಾದಿಸಲ್ಪಟ್ಟ ವಿದ್ಯುತ್ ಪ್ರಮಾಣ ಕಡಿಮೆಯಾಗಿದ್ದು ವಾಣಿಜ್ಯ ಬಳಕೆಗೆ ಇದು ನಾವು ಸಾಗಿಸೋದು ಕಷ್ಟ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಗಾಳಿ ಯಂತ್ರಗಳನ್ನು ಪವನಶಕ್ತಿ ಕ್ಷೇತ್ರ ಎಂದು ಕರೆಯಲಾಗುವ ಎತ್ತರ ವಿಸ್ತಾರವಾದ ಜಾಗದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಮನೆಗೊಂದು ಇದನ್ನು ಹಾಕ್ಕೊಂಡು ಉಪಯೋಗ ಮಾಡೋಕ್ಕೆ ಬರಲ್ಲ. ಪ್ರತಿ ಗಾಳಿ ಯಂತ್ರದಿಂದ ಉತ್ಪಾದನೆಯಾಗುವಂತಹ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಬಿಟ್ಟು ವಾಣಿಜ್ಯ ಕಾರ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನು ಪಡಿತೀವಿ ನಾವು. ಅದಕ್ಕೆ ಇಲ್ಲಿ ಲೈನಾಗಿ ದೊಡ್ಡ ದೊಡ್ಡ ಗಾಳಿ ಯಂತ್ರಗಳನ್ನು ಹಾಕಿರ್ತಾರೆ. ಒಂದೆರಡು ಹಾಕಿಬಿಟ್ಟು ತಯಾರಿಸ್ಕೊಳಲ್ಲ.
ಭಾಳಷ್ಟು ಹಾಕಿರ್ತಾರೆ ಅಲ್ವಾ. ಆಮೇಲೆ ಇದು ಎಲ್ಲ ಕಡೆಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ವಿ. ಆದರೂ ಕೂಡ ಈ ಪವನ ಶಕ್ತಿಯಿಂದ ನಾವು ವಿದ್ಯುತ್ ಶಕ್ತಿ ಯಾವಾಗಲೂ ಪಡಿಬೋದಾ? ಇಲ್ಲ. ಅದರಲ್ಲೂ ಕೂಡ ಕೆಲವು ಇತಿಮಿತಿಗಳಿದ್ದಾವೆ. ಏನು ಇತಿಮಿತಿ ಹಾಗಾದರೆ? ಗಾಳಿ ಶಕ್ತಿಯಿಂದ ಏನು ಇತಿಮಿತಿ ಐತಪ್ಪ ಅಂದರೆ, ವರ್ಷದ ಹೆಚ್ಚಿನ ಕಾಲ ಮಾರುತಗಳು ಬೀಸುವ ಪ್ರದೇಶದಲ್ಲಿ ಇದನ್ನು ಸ್ಥಾಪಿಸ್ಬೇಕು. ಯಾವಾಗಲೂ ವರ್ಷದಲ್ಲಿ ಯಾವಾಗಲೂ ಮಾರುತಗಳು ಬರಲ್ಲ ಅಲ್ವಾ. ಯಾವುದೋ ಎಲ್ಲಿ ಯಾವಾಗಲೂ ಮಾರುತ ಜಾಸ್ತಿ ಇರ್ತದೋ ಅಂತಹ ಪ್ರದೇಶಗಳಲ್ಲಿ ನಾವು ಇದನ್ನು ಸ್ಥಾಪಿಸ್ಬೇಕಷ್ಟೆ. ಎಲ್ಲ ಕಡೆಗೆ ಸ್ಥಾಪನೆ ಮಾಡೋಕ್ಕೆ ಬರಲ್ಲ. ಮತ್ತು ಅಷ್ಟೇ ಅಲ್ಲ, ಹೆಚ್ಚಿನ ಕಾಲ ಮಾರುತ ಬೀಸೋದಷ್ಟೇ ಅಲ್ಲ, ಎಷ್ಟು ಇರಬೇಕು ಗಾಳಿ ಬೀಸುವ ಒಂದು ಜವ 15 ಕಿಲೋಮೀಟರ್ ಪ್ರತಿ ಗಂಟ. ಅಂದರೆ 1 ಗಂಟೆಗೆ 15 ಕಿಲೋಮೀಟರ್ಗಿಂತ ಹೆಚ್ಚಾಗಿರಬೇಕು ಗಾಳಿ ವೇಗ ಅಥವಾ ಜವ. ಆಗ ಮಾತ್ರ ನಾವು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಸಂಗ್ರಾಹಕ ಕೋಶಗಳಂಥ ಪೂರಕ ಮೂಲ ಸೌಕರ್ಯಗಳು ಕೂಡ ಇರಬೇಕು. ಇಷ್ಟು ಬೇಕೇ ಬೇಕು. ಆಮೇಲೆ ಮಾರುತವಿಲ್ಲದ ಅವಧಿಯಲ್ಲಿ ವಿದ್ಯುತ್ ಸರಬರಾಜಿಗೆ ನಾವು ಏನು ಮಾಡಿರಬೇಕು? ಪರ್ಯಾಯ ವ್ಯವಸ್ಥೆ ಇರಬೇಕಲ್ಲಿ. ಗಾಳಿಯಿಂದ ವಿದ್ಯುತ್ ಬರ್ತಾ ನಿಂತು ಬಿಡ್ತಂದರೆ ಪೂರ್ತಿ ಕೆಲಸ ಕಾರ್ಯಗಳು ನಿಂತಬಾರ್ದು. ಅದಕ್ಕೇನು ಮಾಡಬೇಕು? ಪರ್ಯಾಯ ವ್ಯವಸ್ಥೆ ಇರಬೇಕಲ್ಲಿ ಅಲ್ವಾ. ಹಾಗೆಯೇ ಮಾರುತ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ. 1 MW ವಿದ್ಯುದ್ಗಾರದ ಸ್ಥಾಪನೆಗೆ 2 ಹೆಕ್ಟೇರ್ ಭೂಮಿ ಅವಶ್ಯಕತೆ ಇರ್ತದೆ. 1 ಮೆಗಾವ್ಯಾಟ್ ವಿದ್ಯುತ್ಗಾರ ಸ್ಥಾಪನೆ ಮಾಡಬೇಕಂದ್ರೆ ಎಷ್ಟು ಬೇಕು ಭೂಮಿ? 2 ಹೆಕ್ಟೇರ್ ಬೇಕು. ಇಷ್ಟು ಬಹಳ ಜಾಸ್ತಿ ವಿಸ್ತೀರ್ಣ ಬೇಕಾಗಿದೆ ಅಲ್ವಾ. ಕ್ಷೇತ್ರ ಸ್ಥಾಪನಾ ವೆಚ್ಚ ಅದು ಕೂಡ ಬಹಳ ಸಾಕಷ್ಟು ಹೆಚ್ಚಾಗಿರ್ತದೆ. ಕಡಿಮೆ ವೆಚ್ಚದಲ್ಲಿ ಆಗೋಂಥದ್ದಲ್ಲ ಇದು, ಸಾಕಷ್ಟು ವೆಚ್ಚ ಆಗುತ್ತೆ. ನೋಡಿ ಎಷ್ಟೊಂದು ಇತಿಮಿತಿಗಳಿದಾವೆ. ಗೋಪುರ ಮತ್ತು ರೆಕ್ಕೆಗಳನ್ನು ಪ್ರಕೃತಿ ಅನಿಶ್ಚಿತ ಪರಿಣಾಮಗಳಾದ ಮಳೆ, ಸೂರ್ಯ, ಬಿರುಗಾಳಿ ಮುಂತಾದವುಗಳಿಂದನೂ ಕೂಡ ರಕ್ಷಣೆ ಮಾಡಬೇಕು. ನಾವು ಯಾವಾಗಲೂ ರಕ್ಷಣೆ ಮಾಡ್ತಾ ಇರಬೇಕು ಆ ಪಂಖಗಳನ್ನು, ಕಂಬಗಳನ್ನು, ಗಾಳಿ ಯಂತ್ರಗಳನ್ನು. ಅದರ ನಿರ್ವಹಣೆಯೂ ಕೂಡ ಅವಶ್ಯಕ. ಅದೇನಾದರೂ ಅಷ್ಟು ಕಷ್ಟಪಟ್ಟು ಹಾಕಿರ್ತೀವಿ, ಪ್ರಾಣಿಗಳು ಅಥವಾ ಯಾರೋ ಬಂದು ಅದನ್ನು ಬೀಳಿಸ್ಬಿಟ್ರು, ಕೆಡಿಸ್ಬಿಟ್ರು ಅಂದರೆ ಬಹಳ ನಷ್ಟ ಎದುರಿಸ್ಬೇಕಾಗುತ್ತೆ. ಅದಕ್ಕೆ ಇವೆಲ್ಲ ಇತಿಮಿತಿಗಳು ಇದ್ದಾವೆ. ಅಷ್ಟು ಜೊತೆಗೆ ಅದು ಕೂಡ ಮತ್ತೇನಪ್ಪ ಅಂದರೆ, ಇವು ಕೂಡ ಪರಿಸರದ ಮೇಲೆ ಹಾನಿ ಉಂಟು ಮಾಡ್ತಾ ಇದೆ ಅಥವಾ ಪ್ರಾಣಿಗಳಿಗೆ ಕಿರಿಕಿರಿ ಮಾಡುತ್ತಿದ್ದು. ಪ್ರಾಣಿಗಳಿಗೆ ಭಾಳ ಕಿರಿಕಿರಿ ಅನಿಸುತ್ತಿದ್ದು. ಚಲಿಸ್ಬೇಕಾದ್ರೆ ಸೌಂಡ್ ಬರುತ್ತಲ್ಲ, ಈ ಶಬ್ದದಿಂದ ಪಕ್ಕದಲ್ಲಿ ಅಂದರೆ ಕಾಡಿನ ಪಕ್ಕದಲ್ಲಿ ಬೆಟ್ಟದ ಗುಡ್ಡಗಳಲ್ಲಿ ವಾಸಿಸುವಂಥ ಪ್ರಾಣಿಗಳಿಗೆ ಕಿರಿಕಿರಿ ಅನಿಸುತ್ತೆ ಯಾವಾಗಲೂ ಈ ಸೌಂಡ್ ಕೇಳಿ. ಆಗ ಅವು ಕೂಡ ಅದನ್ನು ಬಿಟ್ಬಿಟ್ಟು ಎಲ್ಲಿ ಬರ್ತವೆ? ಬೆಟ್ಟ ಗುಡ್ಡ ಕಾಡು ಬಿಟ್ಟು ಜನ ಪ್ರದೇಶಕ್ಕೆ ಬಂದುಬಿಡ್ತವೆ. ಊರೊಳಗೆ ಬಂದುಬಿಡ್ತಾ ಇದು ನುಗ್ಗಿ ಅಲ್ವಾ. ಊರೊಳಗೆ ನುಗ್ಗಬೇಕಂದ್ರೆ ಪ್ರಾಣಿಗಳಿಗೆ ಏನಾದರೂ ಕಿರಿಕಿರಿ ಆಗಿರ್ಬೇಕಲ್ವ. ಇದರ ಆಹಾರ ಸಿಗಬಾರ್ದು. ಕಾಡಲ್ಲಂತೂ ಆಹಾರ ಸಿಗ್ತಾ ಇರ್ತದಲ್ವ. ಆದರೂ ಕೂಡ ಇತ್ತೀಚಿನ ದಿನಗಳಿಗೆ ಯಾಕೆ ಹೊರಗೆ ಇಲ್ಲಿ ಊರೊಳಗೆ ಬರ್ತಾವೆ ಪ್ರಾಣಿ ಅಂದರೆ ಇಂಥ ಕೆಲವು ಕಾರಣಗಳು ಇರಬಹುದು ಅಲ್ವಾ. ಅಂದರೆ ಇದು ಗೊತ್ತಾಯ್ತಲ್ಲ ಮಕ್ಕಳೇ, ಪವನ ಶಕ್ತಿಯಿಂದ ಏನೆಲ್ಲ ಇತಿಮಿತಿಗಳಿದೆ ಅಂತ. ವರ್ಷದ ಹೆಚ್ಚಿನ ಕಾಲ ಮಾರುತಗಳು ಬೀಸುವ ಪ್ರದೇಶದಲ್ಲಿ ಸ್ಥಾಪಿಸಬೇಕು. ಗಾಳಿ ಜವ 15 ಕಿಲೋಮೀಟರ್ ಪರ್ ಹವರ್ ಇರಬೇಕು, ಅದಕ್ಕಿಂತ ಹೆಚ್ಚಾಗಿರಬೇಕು. ಸಂಗ್ರಾಹಕ ಕೋಶಗಳಂತಹ ಪೂರಕ ಮೂಲಸೌಕರ್ಯ ಇರಬೇಕು. ಮಾರುತ ಇಲ್ಲದ ಅವಧಿಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜಿಗೆ ಇನ್ನೂ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಮಾರುತ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ.
1 ಮೆಗಾವ್ಯಾಟ್ ವಿದ್ಯುತ್ಗಾರ ಸ್ಥಾಪನೆ ಮಾಡಬೇಕಂದ್ರೆ 2 ಹೆಕ್ಟರ್ ಭೂಮಿ ಬೇಕು. ಕ್ಷೇತ್ರ ಸ್ಥಾಪನೆಗೆ ವೆಚ್ಚನೂ ಕೂಡ ಭಾಳ ಜಾಸ್ತಿ ಇರ್ತದೆ. ಗೋಪುರ ಮತ್ತು ರೆಕ್ಕೆಗಳನ್ನು ನಾವು ಪ್ರಕೃತಿ ಅನಿಶ್ಚಿತ ಪರಿಣಾಮಗಳು ಅಂದರೆ ಮಳೆ, ಸೂರ್ಯ, ಬಿರುಗಾಳಿ ಹೀಗೆಲ್ಲ ಬೇರೆ ಬೇರೆ ಮುಂತಾದವುಗಳಿಂದನೂ ಕೂಡ ನಾವು ರಕ್ಷಣೆ ಮಾಡಬೇಕು. ಉನ್ನತ ನಿರ್ವಹಣೆನೂ ಕೂಡ ಭಾಳನೇ ಅವಶ್ಯಕ ಆಗಿರುತ್ತೆ ಅಲ್ವಾ ಮಕ್ಕಳೇ? ಇಷ್ಟು ನಾವು ಇವತ್ತು ಓದಿದ್ದೇನೋ ಇಲ್ಲಿವರೆಗೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳ ಬಗ್ಗೆ, ಅವುಗಳ ಉಪಯೋಗಗಳು ಮತ್ತು ಅವುಗಳ ಇತಿಮಿತಿಗಳು ಮತ್ತು ಅವುಗಳನ್ನು ನಾವು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ಜ್ಞಾನ ಮೂಡಿದೆ ಅಲ್ವಾ ಮಕ್ಕಳೇ? ಇದೆಲ್ಲವನ್ನು ಕೂಡ ನೀವು ಒಂದೊಂದಾಗಿ ಯಾವ್ಯಾವ ಶಕ್ತಿ ಬಗ್ಗೆ ನಾವು ಓದಿದ್ವೋ ಅಷ್ಟೆಲ್ಲ ಶಕ್ತಿಗಳ ಬಗ್ಗೆನೂ ಕೂಡ ನೀವು ಏನು ಮಾಡಬೇಕು, ಲೈನಾಗಿ ಒಂದು ಹಾಕ್ಕೊಳ್ಳಿ, ಕಾಲಮ್ಸ್ ಹಾಕ್ಕೊಂಬಿಡಿ. ಪ್ರತಿಯೊಂದು ಅನಿಲಗಳ ಬಗ್ಗೆನೂ ಇಂಧನಗಳ ಬಗ್ಗೆನೂ ಹಾಕ್ಕೊಂಡು ಅದರಲ್ಲಿ ಅದರ ಒಳಿತೇನಿದೆ, ಅದನ್ನು ಹೇಗೆ ತಯಾರಿಸ್ತಾರೆ, ಅದರಿಂದ ಇತಿಮಿತಿಗಳೇನಿದೆ ಅಷ್ಟನ್ನು ಪಟ್ಟಿ ಮಾಡ್ಕೋಬೇಕು ಮಕ್ಕಳು. ಇದು ಇಷ್ಟರಲ್ಲಿ ಯಾವುದು ನಮಗೆ ಪರಿಸರಕ್ಕೆ ಒಳ್ಳೆಯದು, ಯಾಕೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನಾವು ಒಳ್ಳೆ ದಕ್ಷ ಇಂಧನ ಅಂತ ಹೇಳ್ತೀವಲ್ಲ, ನೀವು ಹೆಂಗೆ ಆಯ್ಕೆ ಮಾಡ್ಕೊತೀರಾ, ಯಾಕೆ ಆಯ್ಕೆ ಮಾಡ್ಕೊತೀರಾ ಅನ್ನೋದನ್ನು ಹೇಳಿದ್ದೀವಿ. ಅದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ಬೋದು. ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಇವನ್ನೆಲ್ಲ ಯಾವ ರೀತಿಯಾಗಿ ಬಳಸ್ಬೋದು ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಇಷ್ಟನ್ನು ಈಗ